ಸ್ಕೂಲ್ ರೀಓಪನ್ ಡೇಟ್ಸ್ ಎಲ್ಲ ಹತ್ರ ಬಂತಲ್ಲ, ಮಕ್ಳಿಗೆ ಯೂನಿಫಾರ್ಮ್ ಮತ್ತು ಬುಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಿತ್ತು. ಬೆಳಗ್ಗೆನೇ ಮಕ್ಕಳನ್ನ ಕರ್ಕೊಂಡು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ, ಯಾಕಂದರೆ ಬೇಗನೆ ಬೈಂಡಿಂಗು ಮತ್ತು ಲೇಬಲ್ಸ್ ಎಲ್ಲ ಮಾಡ್ಕೋಬೇಕಲ್ಲ ಇಬ್ಬರದೂ. ಸೊ ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ರಿಸೆಪ್ಷನಲ್ಲೆಲ್ಲ ಮಾತಾಡಿಬಿಟ್ಟು ಬಿಲ್ಲೆಲ್ಲ ಪೇ ಮಾಡಿಬಿಟ್ಟು ಬುಕ್ ಸೆಕ್ಷನ್ಗೆ ಹೋದೆ. ಬುಕ್ಸ್ ಎಲ್ಲ ಸೆಟ್ ಆಫ್ ಬುಕ್ಸ್ ಇಬ್ಬರದು ರೆಡಿ ಆಗಿತ್ತು. ಇಬ್ಬರದನ್ನು ತೊಗೊಂಡು ಯೂನಿಫಾರ್ಮ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಚರಿತ್ರಕ್ಕೆ ಬಂದು ರೆಗ್ಯುಲರ್ ಯೂನಿಫಾರ್ಮ್ ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ಇರೋದನ್ನು ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬರೋಷ್ಟರೊಳಗಡೆ ಇಬ್ರಿಗೂ ಟಯರ್ಡ್ ಅಂತ ಆಗಿದ್ದಾಯಿತು. ಸರಿ ಅಂತ ಹೇಳ್ಬಿಟ್ಟು ವಾಟರ್ ಮೆಲನ್ ಕಟ್ ಮಾಡಿಕೊಟ್ಟೆ, ಇಬ್ಬರು ತಿಂತಾ ಇರಲಿ ಅಂತ ಹೇಳ್ಬಿಟ್ಟು. ಆ ಗ್ಯಾಪಲ್ಲಿ ಬಂದು ಚರಿತ್ರಕ್ಕೆ ಬಂದು ಯೂನಿಫಾರ್ಮ್ ತಂದಿದ್ವಲ್ಲ ಆ ಸೈಜ್ ಕರೆಕ್ಟ್ ಇದೆಯಾ ಅಂತ ನೋಡಬೇಕಿತ್ತು. ಹಾಕಿ ನೋಡಿದ್ರೆ ಸೈಜ್ ಅಂತೂ ಕರೆಕ್ಟಾಗಿ ಅವನಿಗೆ ಪರ್ಫೆಕ್ಟಾಗಿತ್ತು. ಫೋರ್ಸ್ ಕೊಡ್ತಿದ್ದಾನೆ ನೋಡಿ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅವನಿಗಂತೂ ಫುಲ್ ಹ್ಯಾಪಿ ಸ್ಕೂಲ್ಗೆ ಹೋಗ್ತೀನಿ ಅಂತ. ಸ್ಪೋರ್ಟ್ಸ್ ಯೂನಿಫಾರ್ಮು, ಸ್ವೆಟರ್ಸು, ಸಾಕ್ಸ್ ಮತ್ತು ಬೆಲ್ಟ್ ಇಷ್ಟು ಕೊಟ್ಟಿದ್ದಾರೆ. ಸ್ವೆಟರ್ಸ್ ಅಂತೂ ಪ್ರಣೀತಿದೆ, ತುಂಬ ಜೊತೆ ಇದೆ. ನೆಕ್ಸ್ಟ್ ಬಂದು ಇವತ್ತಿನ ಡೇ ಹೀಗೆ ಹೋಯಿತು. ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬೈಂಡ್ ಹಾಕೋದನ್ನ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್ ಬಾಯ್.